ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಗ್ರಾಮ ಸಭೆ ಚಿಕ್ಕಗೊಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆಯಿತು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಕೃಷಿಕ ಸಮಾಜದ ನಿರ್ದೇಶಕರಾದ ಎಚ್ಎಂ ರವಿಕುಮಾರ್ ಮಾತನಾಡಿ, ಗ್ರಾಮ ಸಭೆಗೆ ಹಾಜರಾಗಬೇಕಿದ್ದ 32 ಇಲಾಖೆಯ ಅಧಿಕಾರಿಗಳು, ಆದರೆ 8 ಜನ ಅಧಿಕಾರಿಗಳು ಹಾಜರಾಗಿದ್ದಾರೆ. ಮುಖ್ಯವಾಗಿ ಗ್ರಾಮ ಸಭೆಯ ನೋಡಲ್ ಅಧಿಕಾರಿ ಮತ್ತು ಈ ತಾಲೂಕಿನ ಶಾಸಕರು ಜನರ ಸಮಸ್ಯೆಗಳನ್ನು ತಿಳಿಯಲು ಬರದಿರುವುದು ವಿಷಾದನೀಯ. ಕೊಯ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆ ಯಾವುದೇ ಗ್ರಾಮದಲ್ಲಿ ಇದುವರೆಗೂ ಪ್ರಾರಂಭವಾಗಿಲ್ಲ. ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಮತ್ತು ಪಂಚಾಯಿತಿ ಸೂಕ್ತ ಕ್ರಮದೊಂದಿಗೆ ಬಗೆಹರಿಸಿ ಅಂತ ತಿಳಿಸಿದರು. ಗ್ರಾಮ ಸಭೆಯಲ್ಲಿ ಕೊಯ್ರಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಜಿ 2025-26ನೇ ಸಾಲಿನ ಎಲ್ಲಾ ಕ್ರಿಯಾ ಯೋಜನೆ ಮತ್ತು ಕಾಮಗಾರಿಗಳನ್ನು ಅನುಮೋದಿಸುವ ಕುರಿತು ವಾರ್ಷಿಕ ವರದಿ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿನ ನಿವೇಶನ ರಹಿತ ಮತ್ತು ವಸತಿ ರಹಿತ ಅರ್ಹ ಫಲಾನುಭವಿಗಳ ಆಯ್ಕೆಯ ಕುರಿತು ವಿವರಿಸಿದರು. ಈ ಸಂದರ್ಭದಲ್ಲಿ ಕೊಯ್ರಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಸುಧಾ ಶ್ರೀನಿವಾಸ್, ಉಪಾಧ್ಯಕ್ಷೆ ಬಿಂದು ಬಸವರಾಜ್, ಮುಖಂಡರಾದ ಆರ್ಎನ್ಕೆ ನಂಜೇಗೌಡ, ರಮೇಶ್ ಬಾಬು, ಸದಸ್ಯರಾದ ಮುನೀಂದ್ರ, ವೀಣಾ, ಎಚ್ಎಂ ರವಿಕುಮಾರ್, ಶೇಖರ್ ಎನ್, ರಾಜರಾವ್, ಸರಸ್ವತಿ, ಆಂಜಿನಮ್ಮ, ಮುನಿ ಆಂಜಿನಪ್ಪ, ಜಗದೀಶ್, ರಾಮಚಂದ್ರಪ್ಪ, ಆನಂದ್ ಗೌಡ, ಮುಖಂಡರಾದ ಆರ್ಕೆ ನಂಜೇಗೌಡ, ಕಾರ್ಯದರ್ಶಿ ಆದೆಪ್ಪ, ಸಿಬ್ಬಂದಿ ಇನ್ನೂ ಇತರರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಕೇಳ್ತೀನಿ ಮಾಡ್ತೀನಿ ಅಂತ ಇನ್ನು ಹಾಕೊಡ್ದು. ಯಾವ 8 ಜನ ಇಲಾಖೆ ಬಿಟ್ಟು ಯಾವ ಅಧಿಕಾರಿ ಬಂದಿಲ್ಲ. ದಯವಿಟ್ಟು PDO ಸಾಹೇಬರು ನೋಟಿಸ್ ಅನ್ನ ಕೊಡಬೇಕು. ವಿಶೇಷವಾಗಿ MLA ಅವರು ಬರಬೇಕು. ಇಂಥ ಗ್ರಾಮ ಸಭೆಗೆ MLA ಅವರು MP ಬಂದ್ರೆ ಅದು ನಮ್ಮ ಜನಗಳ ಕಷ್ಟ ಸುಖವನ್ನು ಅವ್ರು ಕಣ್ಣಾಗಿ ನೋಡ್ತಾರೆ. ಏನ್ ಆಗ್ಬೇಕು, ಏನ್ ಮಾಡ್ಬೇಕು, ಏನ್ ರೀತಿ ಅಂತ ಆಗ್ತಾರೆ. ದಯವಿಟ್ಟು ಇನ್ ಮುಂದೆ ಏನೇನು ಗ್ರಾಮ ಸಭೆ ಮಾಡಿದಾಗ MLA ಅವ್ರದ್ದು ಮತ್ತು MP ಅಧಿಕಾರಿಗಳನ್ನ ಅವ್ರನ್ನ ಇಂಥದ್ದು ಇರಲೇಬೇಕು ಅಂತೇಳಿ ಆಚರಣೆ ಮಾಡಿದ್ರೆ ಒಳ್ಳೇದು ಆಗ್ತದೆ. ಯಾಕಂದ್ರೆ ಜನ ಪ್ರತಿಯೊಬ್ಬರು ಈ ಗ್ರಾಮ ಪಂಚಾಯತ್ ಏನು ಕೇಳಕ್ ಆಗಲ್ಲ. ಈ ಸಭೆಯಲ್ಲಿ ಕೇಳಬಹುದು ಏನಾಗ್ಬೇಕು ಅಂತ. ಈಗ ಜಲಜೀವನ್ ಮಿಷನ್ ಪ್ರಾರಂಭವಾಗಿ 4-5 ವರ್ಷ ಆಯಿತು. ನಮ್ಮ ಪಂಚಾಯಿತಿಯಲ್ಲಿ ಇದುವರೆಗೂ ಯಾವ ಹಳ್ಳಿಯಲ್ಲಿನೂ ಜಲ ಮಿಷನ್ ಸ್ಟಾರ್ಟೇ ಆಗಿಲ್ಲ. ಪಂಪು ಮೋಟ್ರೆ ಕೊಟ್ಟಿಲ್ಲ. ಕೆಲಸ 2 ವರ್ಷದಿಂದ 3 ವರ್ಷ, 6 ತಿಂಗಳು, 3 ತಿಂಗಳು ಅಂತ ಹೇಳ್ತಾರೆ. ದಯವಿಟ್ಟು ಈ ಸಭೆಗೆ ನಮ್ಗೆ ನೋಡಲ್ ಅಧಿಕಾರಿ ಆಗ್ತಕ್ಕಂಥ ಭರತ್ ಕುಮಾರ್ ಅವರು ಬರಬೇಕಾಗಿತ್ತು. ಅವ್ರು ನಮ್ಗೆ ನೋಡಲ್ ಆಫೀಸರ್. ವಿಶೇಷವಾಗಿ ಜಲ ಮಿಷನ್ ಇವತ್ತು ಬರಗಾಲ ಇದೆ. ಏನು ಇವತ್ತು ನೀರಿನ ಕೊರತೆ ಜಾಸ್ತಿ ಇದೆ. ಇವತ್ತು ಚಿಕ್ಕೋಳ್ಳಿ ಅವರು ಇವತ್ತು ಕೇಳ್ತಾ ಇದ್ರು. ಪಾಪ ಅವರು ಕೇಳೋ ಉದ್ದೇಶ ಏನು ಅಂತಂದ್ರೆ 15 ದಿವಸದಿಂದ ನೀರಿಲ್ಲ. ಅದು ಏನ್ ಮಾಡ್ಬೇಕು, ಎತ್ ಮಾಡ್ಬೇಕು, ಅವ್ರು ನಾನು ಅದೇ ಹೇಳಿರೋದು. ಅವರು BO ಕಡೆಯಿಂದ ಇಲ್ಲಿ ಮಾಡ್ಕೊಡುದು ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಅಂತ. ಅದನ್ನೇ ನಾನು